ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಆರ್‌ಸಿ ಕನ್ನಡಿಗ ಗೈಸ್. ಇವತ್ತಿನ ವಿಷಯ ಬಂದು ಡಿಸೆಂಬರ್ 25 ಅಂದರೆ ಕ್ರಿಸ್ಮಸ್‌ಗೆ ನಮ್ಮ ಶಿವಣ್ಣ ಅವರು, ಉಪೇಂದ್ರ ಅವರು, ರಾಜಬಿ ಶೆಟ್ಟಿ ಅವರು ನಟಿಸಿರೋ ಅರ್ಜುನ್ ಜನ್ಯ ಅವರ ಫಸ್ಟ್ ಡೈರೆಕ್ಷನ್ ಸಿನಿಮಾ 45 ಸಿನಿಮಾ ರಿಲೀಸ್ ಆಗಿತ್ತು. ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಅಂತಾನೆ ಹೇಳ್ಬೋದು. ಆಹ್, ತುಂಬ ಉತ್ಸಾಹದಿಂದನೇ ವೇಟ್ ಮಾಡ್ತಿದ್ರು ಜನ. ಹಾಗೂ ಈಗ 25ಕ್ಕೆ ರಿಲೀಸ್ ಆಗಿತ್ತು. ಪ್ರತಿಯೊಬ್ಬರು ಹೋಗಿ ನೋಡಿದ್ರು. ಈ ಸಿನಿಮಾ ಹೇಗಿತ್ತು? ಈ ಸಿನಿಮಾದ ಕಲೆಕ್ಷನ್ ಎಷ್ಟು? ಕಲೆಕ್ಷನ್ ಎಷ್ಟು? ಬಜೆಟ್ ಎಷ್ಟು? ಇಲ್ಲಿವರೆಗೆ 4 ದಿನಗಳಲ್ಲಿ ಈ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್‌ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ವಿಡಿಯೋ ನೋಡಿ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಅಂದರೆ ಬೇಡವೇ ಬೇಡ. ಓಕೆ ಗೈಸ್, ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಈ ಸಿನಿಮಾದ ಆಹ್, ಶಿವಣ್ಣ, ಉಪೇಂದ್ರ, ರಾಜಬಿ ಶೆಟ್ಟಿ ಅವರು 3 ಜನ ದೊಡ್ಡ ದೊಡ್ಡ ಸ್ಟಾರ್‌ಗಳು ಇರೋದಕ್ಕೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಅನ್ಬೋದು. ಅದರಲ್ಲೂ ಮಾರ್ಕ್ ಸಿನಿಮಾದ ಅಪೋಸಿಟ್ ಈ ಸಿನಿಮಾ ಬಂದಿತ್ತು ಅಂತಾನೆ ಹೇಳ್ಬೋದು. ಒಳ್ಳೆ ಪೈಪೋಟಿನೇ ಕೊಟ್ಟಿದೆ ಅಂತ ಹೇಳ್ಬೋದು ಸಿನಿಮಾ. ಈ ಸಿನಿಮಾದ ಬಜೆಟ್ ಬಂದ್ಬಿಟ್ಟು 40 ಕೋಟಿ ಅಂತ ಹೇಳ್ಬೋದು. ಈ ಸಿನಿಮಾದ ಫಸ್ಟ್ ಡೇ ಕಲೆಕ್ಷನ್ ಬಂದ್ಬಿಟ್ಟು ಎಷ್ಟಪ್ಪ ಅಂತ ಹೇಳಿದ್ರೆ, ಮೊದಲನೇ ದಿನ 6 ಕೋಟಿ ಈ ಸಿನಿಮಾ ಕಲೆಕ್ಷನ್ ಮಾಡಿದೆ ಅಂತಾನೆ ಹೇಳ್ಬೋದು. ಒಳ್ಳೆ ಓಪನಿಂಗ್ ತಗೊಂಡಿದೆ ಅಂತಾನೆ ಹೇಳ್ಬೋದು. ಅದು ಒಂದು ಇನ್ನೊಂದು ದೊಡ್ಡ ಸ್ಟಾರ್ ಚಿತ್ರದ ಮಾರ್ಕ್ ಸಿನಿಮಾದ ಮುಂದೆ ರಿಲೀಸ್ ಆದ್ರೂ ಕೂಡ ಒಳ್ಳೆ ಕಲೆಕ್ಷನ್ ಮಾಡಿದೆ ಅಂತಾನೆ ಹೇಳ್ಬೋದು ಈ ಸಿನಿಮಾ. ಒಳ್ಳೆ ಓಪನಿಂಗ್ ತಗೊಂಡಿದೆ. ಈ ಚಿತ್ರ ಮೊದಲನೇ ದಿನ 6 ಕೋಟಿ ಕಲೆಕ್ಷನ್ ಮಾಡಿದೆ. ಇನ್ನು 2ನೇ ದಿನ ಬಂದ್ರೆ ಈ ಸಿನಿಮಾ 2ನೇ ದಿನಕ್ಕೆ ಈ ಸಿನಿಮಾ 2.5 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಹೇಳ್ಬೋದು. ತುಂಬಾ ಡ್ರಾಪ್ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಫಸ್ಟ್ ಡೇ ಗುರುವಾರ ಒಳ್ಳೆ ಓಪನಿಂಗ್ ತಗೊಂಡಿದೆ. 2ನೇ ದಿನ ಶುಕ್ರವಾರ ಈ ಸಿನಿಮಾ 2.5 ಕೋಟಿ ಕಲೆಕ್ಷನ್ ಮಾಡಿದೆ. ಇನ್ನ 3ನೇ ದಿನಕ್ಕೆ ಬಂದ್ರೆ ಶನಿವಾರ ಬಿದ್ದಿತ್ತು. ವೀಕೆಂಡ್ ಅಂತ ಹೇಳ್ಬೋದು. ಸೇಮ್ ಅಷ್ಟೇ ಅಂತ ಹೇಳ್ಬೋದು. ಆಸುಪಾಸು 2.5 ಕೋಟಿಯಿಂದ 2,70,00,000 ಆಸುಪಾಸಿನಲ್ಲಿ ಇತ್ತು ಅಂತ ಹೇಳ್ಬೋದು ಈ ಸಿನಿಮಾ. ಇನ್ನ ವೀಕೆಂಡ್‌ನ ಸಂಡೇ ಅಂತೂ ಒಳ್ಳೆ ಕಲೆಕ್ಷನ್ ಮಾಡಿದೆ ಅಂತಾನೆ ಹೇಳ್ಬೋದು ಸಿನಿಮಾ. 3,25,00,000 ಕಲೆಕ್ಷನ್ ಮಾಡಿದೆ ಅಂತ ಹೇಳ್ಬೋದು. ಓವರಾಲ್ ಆಗಿ ಈ ಸಿನಿಮಾ ಎಷ್ಟಪ್ಪ ಕಲೆಕ್ಷನ್ ಮಾಡಿದೆ ಅಂತ ಹೇಳ್ಬೇಕು ಅಂದ್ರೆ 4 ದಿನದ ಅಂತ್ಯಕ್ಕೆ ಈ ಸಿನಿಮಾ 13.5 ಕೋಟಿಯಿಂದ 14.5 ಕೋಟಿ ಕಲೆಕ್ಷನ್ ಮಾಡಿದೆ ಅನ್ನೋದು. ರೌಂಡ್ ಫಿಗರ್ ಇಂಡಿಯನ್ ಗ್ರಾಸ್ ಕಲೆಕ್ಷನ್ ಪ್ರಕಾರ 15 ಕೋಟಿ ಕಲೆಕ್ಷನ್ ಮಾಡಿದೆ ಅಂತಾನೆ ಹೇಳ್ಬೋದು. ಒಳ್ಳೆ ಕಲೆಕ್ಷನ್ ಅಂತ ಹೇಳ್ಬೋದು. ಒಂದು ದೊಡ್ಡ ಕ್ಲಾಶ್‌ನೊಂದಿಗೆ ಈ ಸಿನಿಮಾ ಬಂದಿತ್ತು. ಪ್ರೇಕ್ಷಕರು ಫುಲ್ಲು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಈ ಸಿನಿಮಾಗೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಮೈಥಾಲಾಜಿಕಲ್ ಒಂದು ಜನರಿಗೆ ಜೀವನದಲ್ಲಿ ಹೆಂಗಿರಬೇಕು ಅಂತ ಈ ಸಿನಿಮಾ ತಿಳಿಸ್ಕೊಟ್ಟಿದೆ ಅಂತಾನೆ ಹೇಳ್ಬೋದು ಒಂದು ರೀತಿಯಲ್ಲಿ. ನನಗಂತೂ ಶಿವಣ್ಣವರ 11 ಅವತಾರಗಳು ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ಬೋದು. ನಿಮ್ಗೇನು ಇಷ್ಟ ಆಯ್ತು ಈ ಸಿನಿಮಾದಲ್ಲಿ? ನೋಡಿದ್ರಾ ಸಿನಿಮಾ? ಇನ್ನೂ ನೋಡಿಲ್ವಾ? ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.